ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಒಕ್ಕೂಟ ಸಮಿತಿ ಜಿಲ್ಲಾ ಶಾಖಾ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಒಳ ಮೀಸಲಾತಿಗಾಗಿ ಕಳೆದ 40 ವರ್ಷಗಳಿಂದ ಹೋರಾಟದ ಕೂಗು ಮತ್ತು ಧ್ವನಿ ಎತ್ತುವ ಮೂಲಕ ಅನೇಕ ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆದರೂ ಸಹ ಒಳ ಮೀಸಲಾತಿ ಜಾರಿ ವಿಳಂಬವಾಗುತ್ತದೆ. ಸುಪ್ರೀಂ ಕೋರ್ಟ್ ಸಹ ಒಳ ಮೀಸಲಾತಿ ಜಾರಿಗೊಳಿಸಲು ಆಯಾ ರಾಜ್ಯಗಳಿಗೆ ಸಂಪೂರ್ಣ ಪರಮಾಧಿಕಾರ ತೀರ್ಪು ನೀಡಿ 1 ವರ್ಷ ಕಳೆದಿದೆ. ಆದರೂ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಮೀನಮೇಷ ಹಾಗೂ ವಿಳಂಬ ನೀತಿ ತೋರುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ. ನಾನು ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಅಲೆಮಾರಿ ಬುಡಕಟ್ಟು ವಿಮುಕ್ತ ಬುಡಕಟ್ಟು ಒಕ್ಕೂಟದ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಒಳ ಮೀಸಲಾತಿ ಅನ್ನೋದು ನಮಗೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ತಂದಾಗಿಂದ ಮೀಸಲಾತಿ ಜಾರಿ ಮಾಡಾಗಿಂದ ನಾವು ಏನು 101 ಜಾತಿಯಲ್ಲಿ ಬಹುತೇಕ 90-92% ನಾವು ಜನಾಂಗ ಇವತ್ತು ಆ ಮೀಸಲಾತಿನ ನಾವು ಲಾಭನ ಪಡೆಯೋಕ್ಕಾಗಿಲ್ಲ. ಕೆಲವರು ಜನರ ಪಾಲಾಗಿ ಇವತ್ತು ನಾವು ಸ್ವಾತಂತ್ರ್ಯ ನಂತರ ಮೀಸಲಾತಿ ಜಾರಿಯಾದಾಗಿಂದ ಅನಾಥ ಪ್ರಜ್ಞೆಯಿಂದ ಭಾಳ ಶೋಚನೀಯ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಮೀಸಲಾತಿ ಅನ್ನೋದು ಯಾವುದು ಭಿಕ್ಷೆ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ವ್ಯಕ್ತಿಗೂ ಈ ಮೀಸಲಾತಿ ತಲುಪಬೇಕು. ಅವರು ಕೂಡ ಈ ಏನು ದಲಿತ ಮಾದಿಗ ಸಮುದಾಯಗಳಿದೆ ಭಾಳ ಸ್ವಾಭಿಮಾನದ ಬದುಕಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ಒಂದು ಮೀಸಲಾತಿ ಇದು ಸಂವಿಧಾನಬದ್ಧ ನಮ್ಮ ಹಕ್ಕು. ಆದರೆ ಇವತ್ತು ನಮಗೆ ಸಂವಿಧಾನಬದ್ಧವಾಗಿ ದಕ್ಕಬೇಕಾಗಿದ್ದ ಅನ್ನದ ತಟ್ಟೆಗಳು ಎಲ್ಲೋ ಕಳುವಾಗಿದ್ವು, ನಮ್ಮ ಉದ್ಯೋಗಗಳು ಎಲ್ಲೋ ಕದ್ದು ಹೋಗಿದ್ವು. ಇವತ್ತು ನಮಗೆ ನಮ್ಮ ಏನು ಹಿರಿಯರು ಇವತ್ತು ಮಾದಿಗ ಸಹೋದರರು ಇದ್ದಾರೆ, 160-70 ವರ್ಷ ಅವರು ಅನುಭವಿಸ್ಕೊಂಡ್ಬಂದು ಕಳೆದ 30 ವರ್ಷದಿಂದ ಹೋರಾಟ ಮಾಡಿದ ಫಲ ಇವತ್ತು ನಮಗೆ ಈ ಒಳ ಮೀಸಲಾತಿ ಜಾರಿಯಾಗಿದೆ. ಅದು ಒಳ ಮೀಸಲಾತಿ ನಾವು ಹೋರಾಟ ಮಾಡ್ತಾ ಹೋಗ್ಬೇಕಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲರಿಗೂ ಕಡೆ ವ್ಯಕ್ತಿಗೂ ಎಲ್ರಿಗೂ ಇದು ತಲುಪಬೇಕನ್ನೋ ಒಂದು ದೀರ್ಘ ಇದರಿಂದ ನಮಗೆ ಒಂದು ಯೋಚನೆ ಮಾಡಿಕೊಟ್ಟಿರೋಂಥ ಒಂದು ಮೀಸಲಾತಿ ಇದನ್ನು ಇವತ್ತು ಯಾಕೆ ಇಷ್ಟು ವರ್ಷ ನಮಗೆ ತಲುಪಲಿಲ್ಲ? ಇವತ್ತು ನಮ್ಮ ಮಾದಿಗ ಸಮುದಾಯದವರು ಅಲೆಮಾರಿ ಸಮುದಾಯದವರು ಅನಾಥವಾಗಿ ವಿಳಾಸ ಇಲ್ಲದೆ ಇವತ್ತು ರಸ್ತೆ ಮೇಲೆ ಇವತ್ತು ಬದುಕ್ತಾ ಇದ್ದೀವಿ. ಅತ್ಲಾಗ ಕಾಡು ಇಲ್ಲ, ಇತ್ಲಾಗ ನಾಡು ಇಲ್ಲ ಅಂತೇಳಿ ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಯಾತಕ್ಕೆ ಈ ಥರ ಒಂದು ಅನ್ಯಾಯ ಆಗ್ತಾ ಇದೆ? ನಾವು ಇವತ್ತು ಈ ಹೋರಾಟ ಮಾಡುವಂಥ ಇವತ್ತೇನಾರ ಅವರು 106 ವರ್ಷದ ಹೋರಾಟ ಒಳ ಮೀಸಲಾತಿ ಹೋರಾಟ ಸ್ಟಾರ್ಟ್ ಮಾಡಿದಾಗ ನಾವು ಅವಾಗ ತಾನೇ ಅಂಬೆಗಾಲು ಇಟ್ಕೊಂಡು ನಾವು ಅಲೆಮಾರಿ ಸಂಘಟನೆಗಳು ಸಂಘಟಿತರಾದ್ವಿ. ಯಾಕಂದರೆ ನಮ್ಮಲ್ಲಿ ಸಾಕ್ಷರತೆ ಇಲ್ಲ ಮತ್ತು ಅಸಂಘಟಿತರಾಗಿರೋದ್ರಿಂದ ಇವತ್ತೇನು